ಹಾಯ್ ಹಲೋ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ಲಾಂಗ್ ವಿಡಿಯೋ ಹಾಕಿ ಸ್ವಲ್ಪ ದಿನ ಆಯಿತು ಅಂತ ಅಂದ್ಕೊತೀನಿ. ಫೈನಲಿ ನಾನು ಝೂಗೆ ವಿಸಿಟ್ ಮಾಡಿರುವಂತಹ ಲಾಗ್ನ ಹಾಕ್ತಾಯಿದ್ದೀನಿ. ಓಕೆ, ನಾವು ಝೂಗೆ ಎಂಟ್ರಿಗೆ ಕೊಟ್ವಿ. ನನ್ನ ಮಕ್ಕಳು, ನನ್ನದು ಸಿಸ್ಟರ್ ಮಕ್ಕಳು, ಸಿಸ್ಟರ್ಸು ಎಲ್ಲರೂ ಕೂಡ ಒಟ್ಟಿಗೆ ಹೋದ್ವಿ. ಆ್ಯಸ್ ಯೂಶ್ವಲಿ ಸ್ವಲ್ಪ ಝೂ ನೋಡಿರೋರಿಗೆ, ಮೈಸೂರು ಝೂ ನೋಡಿರೋರಿಗೆ ಗೊತ್ತಿರುತ್ತೆ, ಎಂಟ್ರೆನ್ಸಲ್ಲೇ ಪಕ್ಷಿ ಇರುತ್ತೆ. ಸೊ ಎಲ್ಲ ಪಕ್ಷಿಗಳನ್ನೆಲ್ಲ ನೋಡಿದ್ವಿ, ತುಂಬಾ ಚೆನ್ನಾಗಿದೆ. ಮಕ್ಕಳಿಗೆಲ್ಲ ಆಲ್ಮೋಸ್ಟ್ ಒನ್ ಡೇ ಟ್ರಿಪ್ ಥರ ಆಯಿತು. ನಾವು ಯಾವುದೇ ಥರ ಬಗ್ಗಿಗೆ ಯಾವುದೂ ತೊಗೊಂಡಿರಲಿಲ್ಲ, ಜಸ್ಟ್ ವಾಕಬಲ್ಲು. ತುಂಬ ಚೆನ್ನಾಗಿ ಟಯರ್ಡಾಗಿ ಎಂಜಾಯ್ ಮಾಡಿದ್ರು. ಪಕ್ಕ ಎಂಜಾಯ್ ಮಾಡ್ತಾರೆ. ಮತ್ತು ಅಲ್ಲಿ ನಡೆಯೋದು ಡಿಸ್ಟೆನ್ಸ್ ಎಲ್ಲ ಅಷ್ಟು ಗೊತ್ತಾಗಲ್ಲ. ಅವಾಗವಾಗ ನೀರಿರುತ್ತೆ, ಮತ್ತು ಡಿಫ್ರೆಂಟ್ ಪಕ್ಷಿ ಇರುತ್ತೆ. ನನ್ನ ಮಕ್ಳಿಗೆ ಒಂದೊಂದು ಥರ ಬರ್ಡ್ಸ್ ಇಷ್ಟ ಆಗುತ್ತೆ, ಆನಿಮಲ್ ಇಷ್ಟ ಆಗುತ್ತೆ, ಆ ಥರ. ಸೊ ಚೆನ್ನಾಗಿ ಎಂಜಾಯ್ ಮಾಡ್ತವೆ. ರೆಸ್ಟ್ ಮಾಡೋದಕ್ಕೆಲ್ಲ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಆಲ್ಮೋಸ್ಟ್ ಝೂ ಹೇಳಬೇಕಂದ್ರೆ ನಮಗೂ ಗೊತ್ತಿರಲಿಲ್ಲ, 100 ಎಕರ್ಸ್ ಇದೆ ಮೈಸೂರು ಝೂ. ಆ್ಯಕ್ಚುಲಿ ರಾಜ್ರ ಕಾಲದಿಂದನೇ ಜಯಚಾಮರಾಜೇಂದ್ರ ಝೂ ಅಲ್ಲ, ಆವಾಗಲಿಂದನೇ ಇದೆಯಾ ಅಂತ ಅನ್ಕೋತೀನಿ. ಅದನ್ನೆಲ್ಲ ಸ್ವಲ್ಪ ಡೀಪಾಗಿ ಹಾಕಿದ್ದಾರೆ, ನಾವು ಓದಲಿಲ್ಲ. ನೆಕ್ಸ್ಟು ದೂರ ಮೀನ್ಸ್ ತುಂಬ ನಡಿಬೇಕಂತ ಗೊತ್ತು. ಓವರಾಲ್ 3.5 ಕಿಲೋಮೀಟರ್ಸ್. ಅದು ಈ ಸಮ್ಮರಲ್ಲಿ ನಾವು ಹೋಗಿದ್ದು ಆಲ್ಮೋಸ್ಟ್ 11:30. ಎಂಥ ಬಿಸಿಲಿರುತ್ತೆ, ಜಸ್ಟ್ ಇಮ್ಯಾಜಿನ್. ಆ ಥರ ಹೋದ್ವಿ. ನಮ್ಮ ಮಕ್ಳುಗಳಂತೂ ಸ್ಟಾರ್ಟಿಂಗಂತೂ ಡಿಫ್ರೆಂಟಾಗಿ ನಾನು ವೀಡಿಯೋ ಮಾಡ್ತಿದ್ರೆ ನಂದು ಫೋಕಸ್ ಮಾಡಿ ಅಂತ ಹೇಳ್ತಾನೇ ಇದ್ದರು. ಸೊ ನಾವು ಜೊತೆಗೆ ಬರ್ಡ್ಸ್ ಜೊತೆ ನಿಂತ್ಕೊಳ್ಳಿ ಅಂದ್ಬಿಟ್ಟು ಅವ್ರನ್ನೂ ಫೋಕಸ್ ಮಾಡಿದ್ದಾಯಿತು. ಅಲ್ಲೆಲ್ಲ ಆ್ಯಕ್ಚುಲಿ ಫುಡ್ಸ್ ಎಲ್ಲ ಅವಾಗೆಲ್ಲ ಸ್ವಲ್ಪ ಅಲೋ ಮಾಡ್ತಿರಲಿಲ್ಲ. ಬಟ್ ನಾವು ಹೋಗಿ ತುಂಬ ವರ್ಷಗಳಾಗೋಯಿತು. ನನ್ನ ಮಗಳು ತುಂಬ ಚಿಕ್ಕಳಿದ್ದಾಗ ಹೋಗಿದ್ದು, 3 ಇಯರ್ಸು. ಬಟ್ ಅಷ್ಟು ರಿಮೆಂಬರ್ ಇಲ್ಲ. ಇವಾಗೆಲ್ಲ ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಲೈಕ್ ನಾವು ಫುಡ್ಡೆಲ್ಲ ಅಲೋ ಮಾಡ್ತಾರೆ, ಬಟ್ ಅದಕ್ಕೆಲ್ಲ ಪ್ಲಾಸ್ಟಿಕ್ಗೆಲ್ಲ ಸ್ವಲ್ಪ ಅನಿಮಲ್ಸ್ಗೆಲ್ಲ ಎಫೆಕ್ಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೂ ಏನೋ ಬಾರ್ ಕೋಡ್ ಆ ಥರ ಏನೋ ಸಮಥಿಂಗ್ ಇದೆ. ಆ ಥರ ಎಲ್ಲ ಇದೆ. ಒಂಥರ ಯೂಸ್ಫುಲ್ ಆಗೋ ಥರನೇ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ ಆಬ್ವಿಯಸ್ಲಿ ಜಾಸ್ತಿ ಆಗಿದೆ ಆಫ್ಟರ್ ಕರೋನಾ. ನಾವು ಬಿಫೋರ್ ಕರೋನಾ ಹೋಗಿದ್ದು. ಲಯನ್ ಇತ್ತು, ಒಂದೇ ಒಂದು ಲಯನ್ ಇತ್ತು, ಎಲ್ಲ ದೂರ ಕೂತಿತ್ತು. ಮತ್ತು ಹೇಳ್ಬೇಕಂದ್ರೆ ಅನಿಮಲ್ಸ್ ಬಗ್ಗೆ, ವೈಲ್ಡ್ ಅನಿಮಲ್ಸ್ ಎಸ್ಪೆಷಲಿ ನಮಗೆ ಟೈಗರ್ ತುಂಬ ಚೆನ್ನಾಗಿ ಪೋಸ್ ಕೊಡ್ತು. ನೋಡ್ತಾ ಇರ್ಬೋದು, ಎಂಥ ವಾಕಿಂಗ್, ಫುಲ್ ಆರಾಮಾಗಿ ಓಡಾಡ್ಕೊಂಡಿದೆ. ನಮಗಂತೂ ಫುಲ್ಲು ಒಳ್ಳೆ ವ್ಯೂ ಸಿಕ್ತು, ಎಸ್ಪೆಷಲಿ ಟೈಗರ್ದು. ಯೂಶ್ವಲಿ ವೈಲ್ಡ್ ಅನಿಮಲ್ಸ್ ಒಳಗಡೆ ಇರ್ತವೆ, ಇಲ್ಲ ಏನೋ ಸುಮ್ಮನೆ ಕೂತಿರ್ತವೆ. ಅವಕ್ಕೂ ಇನ್ನೇನು ಝೂ ಅಂದಮೇಲೆ ಡೈಲಿ ಪೀಪಲ್ಸ್ ಬರ್ತಾನೆ ಇರ್ತವೆ. ಮೀನ್ಸ್ ನೋಡಿ ಬೇಜಾರಾಗಿರುತ್ತೆ. ಅದಕ್ಕೆ ಅವು ಏನು ತಲೆ ಕೆಡಿಸ್ಕೊಳ್ಳಲ್ಲ, ಹೆದರ್ಕೊಳ್ಳಲ್ಲ, ಆ ಥರ ಅಲ್ಲ. ಸೊ ನೋಡಿ, ಲಯನ್ ದೂರ ಕೂತಿದ್ದೆ, ಅದು ಅಷ್ಟು ಕಾಣಿಸ್ತಿಲ್ಲ. ಆಮೇಲೆ ಎಲ್ಲರ ನಮ್ಮ ಫೇವ್ರೇಟ್ ವಾನರಗಳ ಗುಂಪು ಎಗ್ಗೆ ಎಂಟ್ರಿ ಆದ್ವಿ. ಸೊ ಇದೊಂದು ನಮ್ಮದು ಫೇಸ್ ಹಾಕಿ ಮಾಡೋಂಥದ್ದು ತುಂಬ ಚೆನ್ನಾಗಿ ಬಂತು. ಇದರಲ್ಲಿ ಎಲ್ಲ ಫೇಸ್ ತೊಗೊಂಡು ವೀಡಿಯೋ ತೊಗೊಂಡ್ವಿ, ಫೋಟೋ ತೊಗೊಂಡ್ವಿ, ಎಲ್ಲ ತೊಗೊಂಡ್ವಿ. ನಮ್ಮ ಪೂರ್ವಜರು ಎಷ್ಟೇ ಆದರೂ ಇದೊಂದು ಯಾವುದೇ ಕಾಡಲ್ಲಾದರೂ ಅಷ್ಟೇ, ಎಲ್ಲೇ ಆದರೂ ಇವಾಗಂತೂ ನಮ್ಮ ಮನೆಯಲ್ಲಿ ಪರ್ಟಿಕ್ಯುಲರಾಗಿ ನಮ್ಮೂರಲ್ಲಂತೂ ಡೈಲಿ ಬರ್ತಾನೇ ಇದ್ದಾವೆ. ಆ್ಯಂಡ್ ಒನ್ ಮೋರ್, ಗೋರಿಲ್ಲ ನಾವು ಹೋದಾಗ ಸುಮ್ಮನೆ ಅಡ್ಡಾಡ್ತಿತ್ತು. ಆ್ಯಕ್ಚುಲಿ ಅದು ಬ್ಯಾಕ್ ಪೋಸ್ ತುಂಬ ಚೆನ್ನಾಗಿ ಕೊಡುತ್ತೆ, ಫ್ರಂಟ್ ಪೋಸ್ಗಿಂತ, ಅದೊಂದು ಹೇಳ್ಬೋದು. ಹಾಗೆ ಜೊತೆಗೆ ಅದು ಕಪಿಚೇಷ್ಟೇ ಏನಂತಾರೆ ಅದನ್ನ ಪ್ರೂವ್ ಮಾಡಿಬಿಡ್ತು, ಪಾಟಿ ಎಲ್ಲ ಮಾಡಿಬಿಟ್ಟು. ಒಳ್ಳೆ ಫನ್ನಿ ಆಗಿತ್ತು ನಾವು ಹೋದಾಗ. ಅದೊಂದು ನಮಗೆ ಯೂಸ್ಫುಲ್ ಆಯಿತು. ಎಲ್ಲ ಪ್ರಾಣಿಗಳು ಸ್ವಲ್ಪ ಆ್ಯಕ್ಟಿವ್ ಆಗಿದ್ವು, ವೈಲ್ಡ್ ಅನಿಮಲ್ಸು. ಇದು ಪಾಟಿ ಎಲ್ಲ ಮಾಡ್ಕೊಂಡು ಅದ್ರ ಪಡ್ಗೋದು ಬ್ಯಾಕ್ ಪೋಸ್ ಅಂತೂ ಪಕ್ಕ ಸಕ್ಕತ್ತಾಗಿ ಕೊಡ್ತಿತ್ತು. ಹಾಗೆ ಚಿಂಪಾಂಜಿ ಆಗಿರ್ಬೋದು, ಎಲ್ಲನೂ ನೋಡ್ಕೊಂಡು ಬಂದ್ವಿ. ಡೀರೂ ಅಷ್ಟೇ, ತುಂಬ ರೋಮಿಂಗು ಆ ಥರ ಎಲ್ಲ ಇತ್ತು. ತುಂಬ ನಾವು ಹೋಗ್ತಿರುವಾಗ ಆ್ಯಕ್ಟಿವ್ ಆಗಿದ್ವು. ಐ ಥಿಂಕ್ ನಾವು ಸಂಜೆ ಹೋಗೋದಕ್ಕಿಂತ, ಲೈಕ್ ಮಧ್ಯಾಹ್ನ ಒಂದು 2 o'clock 3 o'clock ಹೋಗೋದಕ್ಕಿಂತ ಈ ಥರ ಬಿಟ್ವೀನಲ್ಲಿ ಹೋದರೆ ಬೆಟರ್ ಅಂತ ಅನ್ಕೋತೀನಿ. 8:30 to 5:30 ಟೈಮಿಂಗ್ಸು. ಸೊ ಅವಾಗ ಹೋದರೆ ಅವಕ್ಕೂ ಲೈಕ್ ಆ್ಯಕ್ಟಿವ್ ಮೂಡಿಗಿರುತ್ತೆ. ಅದೊಂದು ಅಬ್ಸರ್ವ್ ಮಾಡಿದ್ವಿ. ಡೀರ್ ಅಷ್ಟೇ 3-4 ಇದೆ. ಯೂಶ್ವಲಿ ಒಂದೊಂದು ಸೀಸನಲ್ಲಿ ಒಂದೊಂದು ಪ್ರಾಣಿಗಳು ತುಂಬ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಮಗಳು ನೋಡಿ ತುಂಬಾ ಫುಲ್ಲು, ಆಲ್ಮೋಸ್ಟ್ ನಾವು ಹೋಗಿ 11:30ಇಂದ 6 o'clock ಎಕ್ಸಿಟ್ ಆದ್ವಿ. ಅಲ್ಲಿವರೆಗೂ ಏನೂ ಅನ್ನಲಿಲ್ಲ. ಮತ್ತು ಅವಳು ಎತ್ಕೊಂಡಿದ್ದು ಅಷ್ಟು ತೂಕ ಪಾಪ ಎತ್ಕೊಂಡಿದ್ದೀವಿ ಅಂತಾರೂ ಫೀಲ್ ಆಗಲಿಲ್ಲ. ಅದೊಂದು ಬೆಸ್ಟ್ ಇದನ್ನಿಸ್ತು, ಪಾರ್ಟ್ ಅಂತ ಅನ್ಬೋದು. ಈಗ ಮಕ್ಳುಗಳು ಎತ್ಕೊಂಡ್ರಪ್ಪ, ಮಕ್ಕಳನ್ನೇ ಎತ್ಕೊಳ್ಳೋದೇ ಒಂದು ದೊಡ್ಡ ತಲೆನೋವು ಅನ್ನೋ ಥರ. ಜಿಂಕೆಗಳು ಅಷ್ಟೇ, ನಮಗೆ ಕೋತಿಗಳು ಯಾವ ಥರ ಸಿಗುತ್ತೆ ಆ ಥರ ಜಿಂಕೆನೂ ಇದೆ. ಲೈಕ್ ಡಿಫ್ರೆಂಟ್ ಮಂಕೀಸ್ ನಾವು ನೋಡಿದ್ವಿ ಝೂಲಿ ಪರ್ಟಿಕ್ಯುಲರಾಗಿ. ಅದೊಂದು ನಾರ್ಮಲ್ ಕೋತಿಗಳು ಬರ್ತವೆ, ಅಲ್ಲಿ ಕಪ್ಪುದು, ಕೆಂಪು ಮೂತಿದು ಆ ಥರ ಏನೇನೋ ಬರ್ತಾವಲ್ಲ ಕೋತಿಗಳು.
ಅವು ಇದ್ವು. ಜಿಂಕೆಗಳು ಅಷ್ಟೇ, ಹೆಣ್ಣು ಜಿಂಕೆಗಳಾಗಿರ್ಬೋದು, ಗಂಡು ಜಿಂಕೆಗಳು, ಕೃಷ್ಣ ಮೃಗಗಳು, ಕಲರು ಇದ್ದಾವೆ ಜಿಂಕೆಗಳು. ಮತ್ತು ನಮ್ಮ ಮಕ್ಳದಂತೂ ರೀಲ್ಸ್ದು ಪೋಸ್ದು ಎಲ್ಲ ಇನ್ನೂ ನಿಂತಿಲ್ಲ. ಅವರೂ ಅಷ್ಟೇ ಅಟ್ ದ ಎಂಡ್ ನಾವು ಚೆಕ್ಔಟ್ ಆಗೋವರೆಗೂ, ಲೈಕ್ ಹೊರಗಡೆ ಬರೋವರೆಗೂ ಫುಲ್ ಜೋಶಲ್ಲೇ ಇದ್ವು. ಅದನ್ನು ನಾವು ಖುಷಿಯಾಗಿ ನೆಕ್ಸ್ಟು ಬೇರೆ ಕಡೆನೂ ಕರ್ಕೊಂಡು ಹೋಗ್ಬೋದೇನೋ ಅಂತ ಅಂದ್ಕೊಂಡ್ವಿ. ಮತ್ತು ಆನೆಗಳು ಆ್ಯಕ್ಚುಲಿ ಇವಾಗ ತುಂಬಾ ಕಡಿಮೆ ಆಗಿದೆ. ಇಂಡಿಯನ್ ಆನೆ ಬಂದು 3-4 ಇದೆ ಅಷ್ಟೇ. ಆಫ್ರಿಕಾ ಅನ್ನೋ ಆನೆಯನ್ನು ಒಂದಿದೆ, ಇಲ್ಲಿ ದೂರಲ್ಲಿ ಕಾಣಿಸ್ತಿದೆ ನೋಡಿ. ಮತ್ತು ತುಂಬ ಬಡಕಲಾಗ್ಬಿಟ್ಟಿದೆ. ಐ ಡೋಂಟ್ ನೋ ವೆದರ್ಗೆ ಯಾವ ಥರ ಸಪೋರ್ಟ್ ಮಾಡ್ತದೋ ಏನು ಕತೆನೋ ಅಂತ. ನಾವು ಲಾಸ್ಟ್ ಇಯರ್ ಹೋಗಿದ್ವಿ, ಲಾಸ್ಟ್ ಟೈಮ್ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆವಾಗ ತುಂಬ ಇತ್ತು. ಆಫ್ರಿಕನ್ ಎಲಿಫೆಂಟ್ಸು ತುಂಬ ಇತ್ತು. ಇವನ್ ಇಂಡಿಯನ್ ಎಲಿಫೆಂಟ್ಸು ಕೂಡ ತುಂಬ ಇತ್ತು. ಇವನ್ ನೆಕ್ಸ್ಟ್ ಎಂಟ್ರಿ ಆದ್ವಿ ಕೋತಿ ಝೋನ್ಸ್ಗೆ. ಆಮೇಲೆ ಅದಾದಮೇಲೆ ಕೋತಿದ ಕ್ಯಾಪ್ಚರ್ ಜಾಸ್ತಿ ಮಾಡಿಲ್ಲ ಆ್ಯಕ್ಚುಲಿ. ಇವನ್ ಹಾವುದು ಅಷ್ಟೇ. ಹಾವುದು ನನಗೆ ತುಂಬಾ ಭಯ ಇರುವಂತಹ ಅನಿಮಲ್ಸ್ ಅಂದರೆ ಹಾವು. ಅದಕ್ಕೋಸ್ಕರನೇ ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ. ತುಂಬ ಹತ್ರದೆಲ್ಲ ಇತ್ತು, ಅದೆಲ್ಲ ನುಲ್ಕೊಂಡು ಇವನ್ ಕನ್ಸಲೆಲ್ಲ ಬಂದುಬಿಟ್ರೆ ಅಂದ್ಬಿಟ್ಟು ಬಂತು ಕೂಡ ಕನ್ಸಲ್ಲೂ. ಆ್ಯಂಡ್ ಲಾಸ್ಟಲ್ಲಿ ಒಂದು ಒಳ್ಳೆ ವ್ಯೂ, ಈವ್ನಿಂಗ್ ಟೈಮು, ಆಲ್ಮೋಸ್ಟು ಡಕ್ಕು ಕುಕ್ಕರೆಗಳು ಎಲ್ಲ ಅದ್ರ ಪಾಡ್ಗವು ಎಷ್ಟು ಚೆನ್ನಾಗಿರುತ್ತೆ. ಜಸ್ಟ್ ಇಮ್ಯಾಜಿನ್ ಸಂಜೆ ಹೊತ್ತು ಆ ಥರ ಕಲರ್ ಪಕ್ಷಿಗಳು, ಜೊತೆಗೆ ನೀರು, ಗ್ರೀನರಿ ಎಲ್ಲ ಇತ್ತು. ಅದೆಲ್ಲ ನೋಡಿದ್ವಿ. ಅಟ್ ದ ಲಾಸ್ಟ್ ಜಿರಾಫೆಸ್ ಬಂತಂದರೆ ಝೂ ಎಂಡಿಂಗ್ ಅಂತಲೇ ಅರ್ಥ. ಆಲ್ಮೋಸ್ಟು ಹೈಟೆಲ್ಲ ನಾವು ತಲೆ ಎತ್ಕೊಂಡು ನೋಡಿಕೊಂಡು, ಅವು ಅಷ್ಟೇ ಫುಲ್ ರೋಮಿಂಗ್ ಮಾಡ್ತಾ ಇದ್ವು. ಅವಕ್ಕೆ ಬೇಕಾದಂಥ ಫುಡ್ಸ್ ಎಲ್ಲ ತಿಂದ್ಬಿಟ್ಟು. ಸೊ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಎಕ್ಸಿಟ್ ಆದ್ವಿ. ಓಕೆ, ಬಾಯ್, ಸಿ ಯು ಆನ್ ನೆಕ್ಸ್ಟ್ ಲಾಗ್. ಥ್ಯಾಂಕ್ ಯು.